ಎಲ್ಲ ವೀಕ್ಷಕರಿಗೆ ಎಸ್.ಬಿ. ಹೊರ್ತಿಯ ವಿಶೇಷವಾಗಿರುವಂತಹ PM ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತಿನ ಹಣ ಜಮಾ ಆಗುವಂತಹ ದಿನಾಂಕ ತಿಳಿಸುವ ಈ ಒಂದು ವಿಡಿಯೋ ನೋಡಲು ಎಲ್ರಿಗೂ ಆತ್ಮೀಯ ಆಧಾರದ ಸ್ವಾಗತ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಜೂನ್ ತಿಂಗಳ ಪ್ರಾರಂಭ ಆಗಿದೆ. ಸೊ ರೈತರ ಮುಖದಲ್ಲಿ ಎಲ್ಲ ಹರ್ಷ ತುಂಬಿದೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಸೊ ನಮ್ಮ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ನಿನ್ನೆಯಿಂದ ಮಳೆ ಆಗ್ತಾ ಇದೆ. ಇದು ಒಂದು ಸಂತೋಷದ ವಿಷಯ. ಎಲ್ಲ ರೈತ ಬಾಂಧವರ ಒಂದು ಜಮೀನಿನಲ್ಲಿ ಒಳ್ಳೆ ಮಳೆಯಾಗಿ ಅವರ ಒಂದು ಬೆಳೆ ಕೂಡ ಒಳ್ಳೆ ಫಸಲು ಬರಲಿ ಅಂತ ನಾವು ಕೂಡ ಬೇಡಿಕೊಳ್ಳುತ್ತೇವೆ. ಹಾಗೂ ರೈತ ಬಾಂಧವರ ಬ್ಯಾಂಕ್ ಖಾತೆಗೆ ₹2,000 PM ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತಿನ ಹಣ ಜಮಾ ಆಗುವಂತಹ ಈ ದಿವಸವನ್ನ ನಾನು ತಿಳಿಸಿಕೊಡ್ತೇನೆ. ಹಾಗೂ ಎಲ್ಲ ರೈತರಿಗೂ ಭರ್ಜರಿ ಗುಡ್ ನ್ಯೂಸ್ ಇದೆ ಇವತ್ತಿನ ವಿಡಿಯೋದಲ್ಲಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಬಹಳ ವಿಶೇಷವಾಗಿರುವಂತಹ ಮಾಹಿತಿಯನ್ನ ತಿಳಿಸಿಕೊಡ್ತೇನೆ. ನಿಮ್ಗೆಲ್ಲ ಗೊತ್ತಿರಬಹುದು, ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ವಿಡಿಯೋಗಳು ಬರ್ತಾ ಇದಾವೆ. ರೈತರ ಬ್ಯಾಂಕ್ ಖಾತೆಗೆ 4 ದಿನದಲ್ಲಿ ಹಣ ಜಮಾ, 1 ವಾರದಲ್ಲಿ ಜಮಾ, 1 ತಿಂಗಳಲ್ಲಿ ಜಮಾ. ಸೊ ಸ್ನೇಹಿತರೆ, ಸ್ಪಷ್ಟವಾದಂತ ದಿನಾಂಕವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ತಂದಿದ್ದೇನೆ. ನಿಮ್ಗೆಲ್ಲ ಗೊತ್ತಿರಬಹುದು, PM ಕಿಸಾನ್ ಸಮ್ಮಾನ್ ನಿಧಿಯ ಈ ಒಂದು ₹6,000 ಹಣ ರೈತರ ಬ್ಯಾಂಕ್ ಖಾತೆಗಳಿಗೆ 3 ಕಂತುಗಳಾಗಿ ಬರುತ್ತೆ. ಸೊ 4 ತಿಂಗಳಿಗೆ ಒಂದು ಸಲ ₹2,000 ಜಮಾ ಆಗುತ್ತೆ. 4 ತಿಂಗಳಿಗೆ ಒಂದ್ಸಲ 2,000, 4 ತಿಂಗಳಿಗೆ ಒಂದ್ಸಲ 2,000, ಒಟ್ಟು ₹6,000 ರೈತರ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗುತ್ತೆ ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಎನ್ನುವಂತಹ ಯೋಜನೆ ಅಡಿಯಲ್ಲಿ. ಹಾಗಾದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಯಾವಾಗ ಜಮಾ ಆಗುತ್ತೆ ಅದರ ಬಗ್ಗೆ ಕೂಡ ನಾನು ನಿಮ್ಗೆ ಸ್ಪಷ್ಟವಾದಂತ ಮಾಹಿತಿ ತಿಳಿಸಿಕೊಡಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಕಾರಣ ಏನಂದ್ರೆ, ತುಂಬಾ ಜನ ನನಗೆ ಕಮೆಂಟ್ಸ್ ಮಾಡಿ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, PM ಕಿಸಾನ್ ಸಮ್ಮಾನ್ ನಿಧಿಯ ಈ ಒಂದು 17ನೇ ಕಂತಿನ ಹಣ ಈಗಾಗಲೇ 16 ಕಂತಿನ ಹಣ ಜಮಾ ಮಾಡಿದ್ದಾರೆ. ಸಾರಿ. ಸೊ 17ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ನಿಮ್ಗೆ ತಿಳಿಸಿಕೊಡಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಬಹುದು, 16ನೇ ಕಂತಿನ ಹಣ PM ಕಿಸಾನ್ ಸಮ್ಮಾನ್ ನಿಧಿ ಹಣ ಫೆಬ್ರವರಿ 28, 2024ಕ್ಕೆ ಜಮಾ ಮಾಡಿದ್ರು. ಸೊ ಅದೇ ರೀತಿಯಾಗಿ ವರ್ಷಕ್ಕೆ 3 ಸಾರಿ, ಅಂದ್ರೆ 4 ತಿಂಗಳಿಗೆ ಒಂದ್ಸಲ. ನೋಡಿ, ಮಾರ್ಚ್ ತಿಂಗಳಲ್ಲಿ ಮುಗೀತು ಆ ಒಂದು ವ್ಯವಹಾರದ ವರ್ಷ. ಸೊ ಏಪ್ರಿಲ್ ಮೇ ತಿಂಗಳು ಇವಾಗ ಮುಗೀತು. ಇವಾಗ ಜೂನ್ ತಿಂಗಳು ಪ್ರಾರಂಭ ಇದೆ. ಸೊ ಜೂನ್ ತಿಂಗಳಲ್ಲಿ ಏನ್ ಮಾಡಿದ್ದಾರೆ, ಅವರು ರೈತರಿಗಾಗಿ ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ. ಜೂನ್ 5ರಿಂದ ಜೂನ್ 15ರ ಒಳಗಾಗಿ ರೈತರ KYC ಮಾಡಿಕೊಳ್ಳಬೇಕು. ಕಡ್ಡಾಯವಾಗಿ ರೈತರು ರಿಜಿಸ್ಟ್ರೇಷನ್ ಮಾಡಿ KYC ಮಾಡಿಕೊಳ್ಳಬೇಕು. ಯಾರು ಇದುವರೆಗೆ PM ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ರಿಜಿಸ್ಟರ್ ಮಾಡಿಲ್ಲ, ಯಾರು KYC ಮಾಡಿಲ್ಲ, ಅವರಿಗೆ ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಈ ಒಂದು KYC ನಂತರ ಅಂದ್ರೆ ಜೂನ್ ಕೊನೆಯ ವಾರದಲ್ಲಿ ಅಥವಾ ಜುಲೈ ತಿಂಗಳಲ್ಲಿ 100% ನಿಮ್ಗೆ PM ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತಿನ ಹಣ ಜಮಾ ಆಗುತ್ತೆ. ಆಲ್ಮೋಸ್ಟ್ ನನ್ನ ಪ್ರಕಾರ ನೋಡೋದಾದ್ರೆ ಜುಲೈ ತಿಂಗಳಲ್ಲೇ ಜಮಾ ಆಗಬಹುದು. ಯಾಕಂದ್ರೆ ಜೂನ್ ತಿಂಗಳು 15ರವರೆಗೆ ನಿಮ್ಗೆ ಇಲ್ಲಿ KYCಗೆ ಕಾಲಾವಕಾಶ ನೀಡಿದ್ದಾರೆ. ಸೊ ಜುಲೈ ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಬಹುದು. ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಅದನ್ನ ಬಿಟ್ಟು ಬೇರೆ ಯಾವುದೋ ಲಿಂಕ್ ಕ್ಲಿಕ್ ಮಾಡೋದು ಹಾಗೆ ಹೀಗೆ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು. ಯಾಕಂದ್ರೆ ತುಂಬಾ ಜನ ಯಾವುದೋ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿ ಹಣ ಕಳೆದುಕೊಳ್ತಾ ಇದ್ದಾರೆ. ಸೊ ದಯವಿಟ್ಟು ನಿಮ್ಮ ಹಣನ ನೀವು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಅದಕ್ಕೋಸ್ಕರ ಜುಲೈ ತಿಂಗಳವರೆಗೆ ಸ್ವಲ್ಪ ವೇಟ್ ಮಾಡಿ. 17ನೇ ಕಂತಿನ ಹಣ ಬಿಡುಗಡೆ ಆದಾಗ ನಾನು ವಿಡಿಯೋ ಮಾಡಿ ನಿಮ್ಗೆ 100% ತಿಳಿಸಿಕೊಡ್ತೇನೆ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿ. ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು.